ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಗಿಣ್ಣು ಗಿಣ್ಣು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಗಿಣ್ಣದ ಹಾಲು ಆಕಳು ಮತ್ತು ಎಮ್ಮೆ ಕರ ಹಾಕಿದಾಗ 15 ದಿವಸಕ್ಕಿಂತ ಮೊದಲೇ ಗಿಣ್ಣವನ್ನು ಮಾಡ್ಕೋತಾರೆ. ಅದರಲ್ಲಿ 4 ದಿನದ ತನಕ ಅಥವಾ 5 ದಿನದ ತನಕ ಬಟ್ಲು ಗಿಣ್ಣ ಅಂತ ಮಾಡ್ಕೋತಾರೆ. ಅದಾದಮೇಲೆ 8 ದಿನದ ತನಕನೇ ಹಾಗೆ ತಿಳಿ ಗಿಣ್ಣ ಅಂದರೆ ಸ್ಪೂನಲ್ಲಿ ತಿನ್ನೋ ಗಿಣ್ಣ ಸಿಗುತ್ತೆ ನೋಡಿ, ಆ ಥರ. ನಾನು ತೆಳುವಾದ ಗಿಣ್ಣವನ್ನು ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಗಿಣ್ಣದ ಹಾಲು ಮತ್ತು ಬೆಲ್ಲ, 1 ಬೌಲಷ್ಟು ಹಾಲಿದ್ರೆ ಅರ್ಧ ಬೌಲಷ್ಟು ಬೆಲ್ಲ ಸಾಕಾಗುತ್ತೆ, ಮತ್ತು ಏಲಕ್ಕಿ ಪುಡಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಮೊದಲಿಗೆ ಈ ಹಾಲನ್ನು ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. 1 ಕಪ್ ಹಾಲಿಗೆ ಅರ್ಧ ಬೌಲಷ್ಟು ಬೆಲ್ಲ ಬೇಕಾಗುತ್ತೆ, ಮತ್ತು ಅದಕ್ಕೆ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಆಮೇಲೆ ಸ್ಟವ್ ಹಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಹೋದರೆ ಗಿಣ್ಣ ರೆಡಿ ಆಗುತ್ತೆ. ಇವಾಗ ಮಿಕ್ಸ್ ಮಾಡಿದ್ದಾಯಿತು ಬೆಲ್ಲ ಮತ್ತು ಹಾಲನ್ನು. ಇವಾಗ ಹಾಕ್ಕೊಳ್ಳೋಣ ಬನ್ನಿ. ಸ್ಟವ್ ಹಚ್ಬಿಟ್ಟು ಇವಾಗ ನೋಡಿ ಈ ಥರ ಚೆನ್ನಾಗಿ ಹಾಗಾಗಿ ಸಣ್ಣ ಉರಿಯಲ್ಲಿ ಕುದೀತಾ ಬರುತ್ತೆ. ನೋಡಿ ಗಿಣ್ಣ ರೆಡಿ ಆಗ್ತಾ ಇದೆ. ಓಕೆ, ಆಲ್ಮೋಸ್ಟ್ ಎಲ್ಲ ಗಿಣ್ಣ ರೆಡಿ ಆಯಿತು. 2 ನಿಮಿಷದಲ್ಲೇ ಗಿಣ್ಣ ರೆಡಿ ಆಗುತ್ತೆ ನೋಡಿ. ಓಕೆ, ಈಗ ರೆಡಿಯಾಗಿದೆ ನೋಡಿ ಗಿಣ್ಣ. ಸೂಪರ್. ಆಲ್ಮೋಸ್ಟ್ ಎಲ್ಲ ಹಾಲು ಬೆಲ್ಲದೊಂದಿಗೆ ಮಿಕ್ಸ್ ಆಗಿ ಘಮ ಘಮ ಒಂದು ಏಲಕ್ಕಿಯ ಪರಿಮಳದೊಂದಿಗೆ ಗಿಣ್ಣ ರೆಡಿಯಾಗಿದೆ ನೋಡಿ. ಓಕೆ, ಪೂರ್ತಿ ರೆಡಿ ಆಯಿತು ನೋಡಿ. ಚೆನ್ನಾಗಿ ಬಂದಿದೆ ಗಿಣ್ಣ ನೋಡಿ. ಇದು ನಾವು ಕಪ್ಪಲ್ಲಿ ಹಾಗೆ ಕುಡಿಬೋದು ಅಥವಾ ಸ್ಪೂನಲ್ಲಿ ಹೀಗೆ ತಗೊಂಡು ಹೀಗೆ ತಿನ್ಬೋದು. ಆಹಾ, ಎಷ್ಟು ಚೆನ್ನಾಗಿದೆ ಗಿಣ್ಣ. ಟೇಸ್ಟಿಯಾದ ಗಿಣ್ಣ. ಮತ್ತೇನಪ್ಪ ಅಂದರೆ ಗಿಣ್ಣದ ವಿಶೇಷತೆ ನೋಡಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಎಮ್ಮೆ ಮತ್ತು ಆಕಳು ಕರ ಹಾಕಿದಾಗ ಸಿಗುವ ಒಂದು ಹಾಲಿನಿಂದ ಈ ಗಿಣ್ಣ ಮಾಡ್ಕೊಬೋದು ನೋಡಿ. ಕೆಲವೊಬ್ಬರ ಮನೇಲಿ ಎಮ್ಮೆ ಆಕಳು ಇರುತ್ತಲ್ವ, ಅವರು ಕರ ಹಾಕಿದಾಗ ಮಾಡ್ಕೋತಾರೆ. ಮತ್ತು ಎಮ್ಮೆ ಆಕಳು ಇರಲ್ವಲ್ಲ, ಅವ್ರ ಮನೆಗೆ ನಮ್ಮ ಮನೆಯಲ್ಲಿ ಎಮ್ಮೆ ಕರ ಹಾಕಿದೆ ಅಂತ ಹಾಲು ತಂದು ಕೊಡ್ತಾರೆ ನೋಡಿ. ಆಗ ಈ ಥರ ಗಿಣ್ಣ ಮಾಡ್ಕೊಬೋದು. ಮತ್ತೇನಪ್ಪ ಅಂದರೆ ಮತ್ತು ಕರು ಹಾಕಿದ 4 ದಿನದೊಳಗೆ ಬಟ್ಲು ಗಿಣ್ಣ ಅಂತ ಮಾಡ್ಕೋತೀವಿ ನಮ್ಮ ಕಡೆ. ಅದು ಹೇಗಿರುತ್ತಪ್ಪ ಅಂದರೆ ಒಳ್ಳೆ ಕೇಕ್ ಥರ ಇರುತ್ತೆ. ಯಾವಾಗಲಾದರೂ ಯಾರಾದರೂ ಹಾಲು ಸಿಕ್ಕಿದಾಗ ನಾನು ಮಾಡಿ ತೋರಿಸ್ತೀನಿ ಆ ಥರ ಬಟ್ಲು ಗಿಣ್ಣವನ್ನು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕೂಡ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಗಿಣ್ಣವನ್ನು ಈ ಥರ ಕುಡಿದ್ಬಿಟ್ರೆ ಆಹಾ. ಇದು ಬೆಲ್ಲ ಹಾಕಿದ್ರಿಂದ ಸ್ವಲ್ಪ ಕೆಂಪಗಿದೆ. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ಕೆಲವೊಬ್ಬರು ಸಕ್ಕರೆ ಹಾಕಿ ಕೂಡ ಮಾಡ್ಕೋತಾರೆ. ಈ ಬೆಲ್ಲ ಹಾಕಿ ಮಾಡೋದ್ರಿಂದ ಸಕ್ಕರೆಗಿಂತ ಬೆಲ್ಲ ತುಂಬ ಒಳ್ಳೆಯದಲ್ವ, ಅದಕ್ಕೋಸ್ಕರ ನಾನು ಬೆಲ್ಲ ಹಾಕಿ ಮಾಡಿದ್ದೀನಿ. ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಡ ಅನಿಸುತ್ತೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಅದಕ್ಕೆ. ಈಗ ನೋಡಿ ಗಿಣ್ಣ ರೆಡಿಯಾಗಿದೆ. ಓಕೆ, ಮನೆಯಲ್ಲೇ ಗಿಣ್ಣ ತಿನ್ನಬೇಕಪ್ಪ ಅಂದರೆ ಏನು ಮಾಡಬೇಕು ಗೊತ್ತಾ? ಈಗ ನಿನ್ನೆ ಹಾಲಿರುತ್ತಲ್ವ, ಅದಕ್ಕೆ ಸ್ವಲ್ಪ 1 ಸ್ಪೂನ್ ಮೊಸರು ಹಾಕಿಬಿಟ್ಟು ಬೆಲ್ಲ ಹಾಕಿಬಿಟ್ಟು ಕಾಯಲ್ಲಿ ಇಟ್ಬಿಡಿ, ಗಿಣ್ಣ ರೆಡಿ ಆಗುತ್ತೆ. ಓಕೆನಾ? ನಮಗೆ ಎಮ್ಮೆ ಹಾಲು ಆಕಳ ಹಾಲೇ ಬೇಕು ಅಂತ ಇಲ್ಲ, ಆ ಥರನೂ ಮಾಡ್ಕೊಬೋದು ನೋಡಿ. ಈ ಗಿಣ್ಣ ಮಾಡ್ಕೋಬೇಕು ನಾವು ತಕ್ಷಣ ಅಂದಾಗ ನೀವು ಒಂದು ಅರ್ಧ ಬೌಲಷ್ಟು ಮೊಸರಿಗೆ 1 ಬೌಲಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಹಾಕಿ ಅದನ್ನು ಸ್ಟವ್ ಮೇಲೆ ಇಟ್ಬಿಡಿ, ಸಣ್ಣ ಉರಿಯಲ್ಲಿ ಇಟ್ಬಿಡಿ. ಹಾಗೆ ಗಿಣ್ಣ ಟೇಸ್ಟಿಯಾದ ಈ ಥರ ಗಿಣ್ಣ ರೆಡಿ ಆಗುತ್ತೆ. ಓಕೆನಾ? ನೋಡಿ ಏಲಕ್ಕಿಯ ಘಮದೊಂದಿಗೆ ಗಿಣ್ಣ ರೆಡಿ ಆಗುತ್ತೆ. ಸ್ವಲ್ಪ ಏಲಕ್ಕಿನ ಹಾಕಿಕೊಳ್ಳಿ. ಈ ಥರ ರುಚಿಕರವಾದ ಒಂದು ಗಿಣ್ಣವನ್ನು ನೀವು ಮಾಡ್ಕೊಂಡು ತಿನ್ನಿ. ಓಕೆನಾ? ಓಕೆ, ಈ ಗಿಣ್ಣದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.